ಇವ ಹೊರಗೆ ಹೋಗಿ ನನಗೆ ಯಾವ್ದರ ಕೆಲಸ ಸಿಕ್ತೈತೋ ಏನೋ ಅಂತ ನೋಡಿ ಬರ್ತಾನೆ. ಮಂದಾಕಿನಿ ತಡಿ, ನಾನು ಬರ್ತೇನೆ. ಇಬ್ರು ಕೂಡ ಏನಾರ ಕೆಲಸ ಸಿಕ್ಕ್ರ ಮಾಡೋಣಂತ. ಯವ್ವ ಈ ವಯಸ್ಸಿನಾಗ ನೀ ಏನ್ ಕೆಲಸ ಮಾಡ್ತಿ? ಏನು ಬೇಕಾಗಿಲ್ಲ, ನೀನು ಮನ್ಯಾಗಿರು. ನಾನು ಯಾವ್ದಾರ ಕೆಲಸ ಸಿಕ್ತಂದ್ರ ಮನೆಗೆ ಬೇಕಾಗಿದ್ದು ಅಂತ ಒಂದ್ ಸ್ವಲ್ಪ ಸಂತಿ ತಗೊಂಡು ಸಾಯಂಕಾಲ ಮಟ ಅಂದ್ರೆ ಮನೆಗೆ ಬರ್ತೇನೆ. ಮಂದಾಕಿನಿ ನಮ್ಮಿಬ್ಬರಿಗೆ ಎಂತ ಗತಿ ಬಂತ ಯವ್ವ, ಎಂತ ಗತಿ ಬರ್ತೈತೆ ಅಂತೇಳಿ ನನಗ ಎಂದು ಕನಸು ಮನಸ್ಸಿನಾಗ ನೆನ್ಸಿರ್ಲಿಲ್ಲ. ಯವ್ವ ನೀ ಏನು ಚಿಂತೆ ಮಾಡ್ಬೇಡ, ನಿನಗ ನಾ ಅದೀನಿ. ನಾ ಹೆಂಗಾರ ಮಾಡಿ ನಿನ್ನ ಸಾಕ್ತೇನೆ ಬೇ. ಮಂದಾಕಿನಿ ಬಾ ಸಣ್ಣವ. ಮಂದಾಕಿನಿ ತಗೋ ಇದನ್ನ, ಹೊಟ್ಟೆ ಹಸ್ಕೊಂಡು ಬಂದಿರೋ ಏನು, ಮೊದ್ಲ ತಿನ್ರಿ. ಸಣ್ಣವ ಪಾಪ ನೀವ್ಯಾಕೆ ತ್ರಾಸ ತಗೊಂಡ್ರಿ? ಮಂದಾಕಿನಿ ನೀವು ನೋಡಿದ್ರ ಊಟ ಅರ್ಬಿ ಮ್ಯಾಗ ಬಂದಿರಿ, ಯಾವಾಗ ಊರ್ ಬಿಟ್ಟಿರೋ ಏನೋ, ಅದಕ್ಕೆ ಹೊಟ್ಟೆ ಹಸ್ತಿರ್ಬೇಕಂತೇಳಿ ತಗೊಂಡು ಬಂದೆ, ತಿನ್ರಿ. ಅನ್ಸೂಯ ನನ್ನ ಕ್ಷಮಿಸ್ಬಿಡು, ನಾನಿನ್ನ ತಪ್ಪು ತಿಳ್ಕೊಂಡಿದ್ದೆ. ನಾನು ನಿನಗ ಎಷ್ಟೆಲ್ಲ ಕಷ್ಟ ಕೊಟ್ರು ನಮ್ಮ ಕಷ್ಟ ಕಾಲದಾಗ ನೀ ಬಂದು ಇವತ್ತ ಒಂದು ತುತ್ತು ಅನ್ನ ಕೊಡಾಕತ್ತಿ ಅಂದ್ರೆ ನಿನ್ನ ಮುಂದೆ ನಾ ವಯಸ್ಸನೇ ದೊಡ್ಡಕ್ಕಾದ್ರು ಇವತ್ತ ಸಣ್ಣಕ್ಕೆ ಆಗ್ಬಿಟ್ಟೆ. ಯಾಕೆ ಹಂಗ ಅನ್ಕೊಂತಿ? ಸಣ್ಣವ್ರ ದೊಡ್ಡವ್ರ ಹಿಂದಾಗಿರುವಂತ ದ್ವೇಷನ ಸಾಧಿಸ್ಕೊಂತ ಹೊಂಟ್ಬಿಟ್ರ ಜೀವನ ಆಗುದಿಲ್ಲ. ಮುಂದಿನ ಜೀವನಾನು ನೋಡ್ಕೊಂಡು ಹೋಗ್ಬೇಕಾಕೇತಿ. ಮಂದಾಕಿನಿ ಆಗಿದ್ದ ಆತ, ನಿಮ್ಮಪ್ಪಂದ ಈ ಮನಿ ಬಿಟ್ರೆ ಮತ್ತಿನ್ನೇನೂ ಇಲ್ಲ. ಅದ್ರಾಗ ನನಗ 5 ಮಂದಿ ಗಂಡು ಮಕ್ಕಳು. ನೀ ಹುಟ್ಟಿದ್ದಕ್ಕೋ ಏನೋ ಒಂದು ಹೆಣ್ಣು ಮಗು ಕೊಡ್ಲಿಲ್ಲ. 5 ಮಂದಿ ಸಸ್ತ್ಯಾರು ಬಂದಾರ. ಎಲ್ಲಾರು ಅವ್ರವ್ರ ಪಾಡಿಗೆ ಅವ್ರವ್ರು ದುಡ್ಕೊಂತಾರ, ತಿಂತಾರ. ತಾವು ಉಣ್ಣೋದ್ರಾಗ ನನಗೂ ಒಂದು ತುತ್ತು ಕೂಳು ಕೊಡ್ತಾರ. ಮಂದಾಕಿನಿ ನಾ ಹಿಂಗಂತೇನಂತ ಬೇಜಾರ್ ಮಾಡ್ಕೋಬೇಡ ಮಗಳ. ನಾನು ಮಕ್ಕಳ ಕೈಯಾಗ ಸಸ್ತ್ಯಾರ ಕೈಯಾಗ ಇರಕಿ. ದಿನಂಪ್ರತಿನೂ ನಾ ನಿನಗ ಸಹಾಯ ಮಾಡಕ ಆಗಲ್ಲ. ಅದಕ್ಕ ನಿನ್ ಜೀವನಕ್ಕ ನೀನು ಒಂದು ದಾರಿನ ಹುಡುಕೋ ಮಂದಾಕಿನಿ. ಮಂದಾಕಿನಿ ನಾ ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ಸುಮ್ನೆ ಇದನ್ನೆಲ್ಲ ಇಷ್ಟೆಲ್ಲ ಕಷ್ಟ ಪಡೋದಕ್ಕಿಂತನೂ ಒಂದು ಒಳ್ಳೆ ವರ ಹುಡುಕ್ತೀವಿ, ಮದ್ವಿ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ. ನಿಮ್ಮ ಅವಂದ ಒಂದು ಜೀವನ, ಅಕಿದ ಹೆಂಗಾದ್ರೂ ನಡಿತೈತಿ. ನೀನ ಬದುಕಿ ಬಾಳ್ಬೇಕಾದಕಿ. ಅದಕ್ಕ ಮಗಳ ನನ್ನ ಮಾತು ಕೇಳ, ಮದ್ವಿ ಮಾಡ್ಕೊಂಡು ಆರಾಮ ನಿನ್ ಜೀವನದಾಗ ನೀ ಇರು. ಯಾ ಬಾಯಿಂದ ಹೇಳಿ ಮಂದಾಕಿನಿ ಮದುವೆ ಆಗಿಂದ ಗಂಡನ ಮನೆಗೆ ಹೋಗಾಕ ಒಳ್ಳೆ ಅಂದಿಂದ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾರ ಅಂತ. ತಾಯಿ ಮಗಳ ಹಣೆ ಬರಹದಾಗ ಗಂಡನ ಮನೆಯಾಗ ಚಂದಿಗೆ ಇರುವಂತ ಯೋಗ ಐತ್ಯೋ ಇಲ್ಲೋ ಆ ದೇವರಿಗೆ ಗೊತ್ತು. ಮಂದಾಕಿನಿ ನಾ ಹೇಳಿದ್ದು ನಿನಗೇನಾರ ಬೇಜಾರ ಅನ್ನಿಸ್ತಾ? ಸಣವ ಇಲ್ಲ ಇಲ್ಲ, ನನಗೇನು ಬೇಜಾರಿಲ್ಲ. ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಿ. ಆಯ್ತು ಮಂದಾಕಿನಿ, ನಾನಿನ್ ಬರ್ತೇನೆ. ಮಂದಾಕಿನಿ ಮುಂದಿನ ಜೀವನ ಹೆಂಗ ಅನ್ನೋದ ಒಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟೈತಿ.